ಹಾಯ್ ಹಲೋ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ SLC 2024ನೇ ವಿದ್ಯಾರ್ಥಿಗಳಿಗೆ ರಿಸಲ್ಟ್ನ ಕುರಿತಾಗಿ ಒಂದು ಅಪ್ಡೇಟ್ ಇರುವಂಥದ್ದು, ಈಗಾಗಲೇ ಒಂದು ವಿಡಿಯೋ ಇರುವಂಥದ್ದು. ಸೊ ವಿದ್ಯಾರ್ಥಿಗಳೇ ಸಾಕಷ್ಟು ರೀಚ್ ಆಗದೇ ಇರುವ ಕಾರಣ ಈ ಒಂದು ವಿಡಿಯೋ ಮಾಡಿರುವಂಥದ್ದು. ಸಾಕಷ್ಟು ವಿದ್ಯಾರ್ಥಿಗಳು ನೋಡ್ತಾ ಇರುವಂಥ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಒಂದು ರಿಸಲ್ಟ್ನ ಡೇಟನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಈಗ ವಿಚಾರಕ್ಕೆ ಬರೋದಾದರೆ ನಿಮಗೆ ಒಂದು ಮೌಲ್ಯಮಾಪನವೆಲ್ಲ ಮುಗಿದಿರುವಂಥದ್ದು, ಕಂಪ್ಯೂಟರೀಕರಣ ಕೂಡ ನಡೆಯುತ್ತಿರುವಂಥದ್ದು. ಕಂಪ್ಯೂಟರೀಕರಣವನ್ನು ಮೇ 6ರ ಒಳಗೆ ಅಥವಾ ಮೇ 6ಕ್ಕೆ ಸಂಪೂರ್ಣವಾಗಿ ಮುಗಿಸ್ತಾರೆ. ನಿಮ್ಮ SLC ರಿಸಲ್ಟನ್ನು ಮೇ 7ಕ್ಕೆ ಬಿಡುವಂತಹ ಚಿಂತನೆ ಇತ್ತು. ಆದರೆ ಮೇ 7ಕ್ಕೆ ನಿಮಗೆ ಚುನಾವಣಾ ಕಾರ್ಯ ಇರೋದ್ರಿಂದ, ಅಂತಂದರೆ ನಿಮಗಲ್ಲ, ಈಗ ಲೋಕಸಭಾ ಒಂದು ಚುನಾವಣಾ ಕಾರ್ಯ ಇರೋದ್ರಿಂದ 7ನೇ ತಾರೀಕಿನಂದು ಒಂದು SLC ರಿಸಲ್ಟನ್ನು ಬಿಡದೆ 8ನೇ ತಾರೀಕಿಗೆ ಬಿಡಲು ಎಲ್ಲ ಸಿದ್ಧತೆ ನಡೀತಾ ಇದೆ. ಒಂದು ವೇಳೆ 8ನೇ ತಾರೀಕಿಗೆ ಬಿಡದಿದ್ರೆ 9ನೇ ತಾರೀಕು ಪಕ್ಕ ಅಂತ ಹೇಳ್ಬೋದು. ಆದರೆ ಎಲ್ಲ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ 8ನೇ ತಾರೀಕು ನಿಮಗೆ ರಿಸಲ್ಟನ್ನು ಪ್ರಕಟ ಮಾಡ್ತೇವೆ ಅಂತ ಶಿಕ್ಷಣ ಇಲಾಖೆ ತಿಳಿಸಿರುವಂಥದ್ದು. ಸೊ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ಒಂದು ಆರ್ಟಿಕಲನ್ನು ಪೋಸ್ಟ್ ಮಾಡಿರುವಂಥದ್ದು, ಬೇಕಾದರೆ ನೋಡ್ಕೊಳ್ಬೋದು. ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು. SLC ವಿದ್ಯಾರ್ಥಿಗಳಿಗೆ ಮೇ 8ಕ್ಕೆ ರಿಸಲ್ಟ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರುವಂತಹ ಸಕಲ ವಿದ್ಯಾರ್ಥಿಗಳಿಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಇನ್ನೂ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತರಂ.